ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ನಿನ್ನೆ ಬರೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಬೆಳಗ್ಗೆ ಬರ್ತಾ ಇದ್ದೀನಿ. ನಿನ್ನೆ ನಿಫ್ಟಿ ಯಾವ ರೀತಿ ಆಗಿತ್ತು ಮತ್ತು ಇವತ್ತು ಯಾವ ರೀತಿ ಆಗ್ಬೋದು ಅಂತ ಇಟ್ಟು ಹೋಗೋಣ. ಇವತ್ತು ಯಾವುದೇ ಸ್ಟಾಕ್ಸ್ಗಳನ್ನು ಮಾತಾಡ್ತಾ ಇಲ್ಲ, ಕ್ವಿಕ್ ಅಪ್ಡೇಟ್ ಆಗಿರೋದ್ರಿಂದ. ನಿನ್ನೆ ಟಾಪ್ ಲೂಸರು ಟಾಟಾ ಮೋಟರ್ಸ್ ಆಗಿತ್ತು. ಒಂದು ಇಂಪಾರ್ಟೆಂಟ್ ಲೆವೆಲ್ನ ಬ್ರೇಕ್ ಆಗಿ ಒಂದು ಹೊಸ ಲೋ ಕಡೆಗೆ ಮಾಡೋಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರಿ. ಒಳ್ಳೆ ಲೆವೆಲ್ ಆಗಿರುತ್ತೆ ಇದೆಲ್ಲ. ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಡಿಸ್ಕ್ಲೇಮರ್, ಟಾಟಾ ಮೋಟರ್ಸಲ್ಲಿ ನಾನು ಇನ್ವೆಸ್ಟರ್ ಆಗಿದ್ದೀನಿ. ಬಟ್ 720 ಕೂಡ ಬರುವಂಥ ಚಾನ್ಸ್ ಇದೆ ಟಾಟಾ ಮೋಟರ್ಸಲ್ಲಿ. ಅದೇ ರೀತಿಯಾಗಿ ಟ್ರೆಂಡ್ 2.48% ಅಪ್ ಮೂವ್ಮೆಂಟ್ ಬಂದಿರೋ ಮೂಲಕ ನಿನ್ನೆ ಟಾಪ್ ಗೇನರ್ ಆಗಿತ್ತು ಟ್ರೆಂಡು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ಬ್ರಾಡರ್ ಮಾರ್ಕೆಟ್ ದೊಡ್ಡ ರೀತಿಯಾದ ಕರೆಕ್ಷನ್ ಆಗಿತ್ತು. ನಿಫ್ಟಿ ಅಷ್ಟೊಂದು ಕರೆಕ್ಷನ್ ಆಗದಲ್ಲೇ ಇರ್ಬೋದು, ಬಟ್ ನೆಕ್ಸ್ಟ್ 50 ನೋಡೋದಾದರೆ ನಿಮಗೆ ರೆಡ್ಗಳೇ ಜಾಸ್ತಿ ಇತ್ತಲ್ವ. HAL ಆಗಿರ್ಬೋದು, ಅದಾನಿ ಗ್ರೀನು, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು, ಈವನ್ ರಿಯಲ್ ಎಸ್ಟೇಟ್ ಸ್ಟಾಕ್ಗಳು ಎಲ್ಲದೂ ಕೂಡ ನಿನ್ನೆ ಒಂದು ಸೆಲ್ಲಿಂಗಲ್ಲೇ ಇತ್ತು. ಯುನೈಟೆಡ್ ಸ್ಪಿರಿಟ್ಸ್ ಮಾತ್ರ ನಿನ್ನೆ ಪಾಸಿಟಿವ್ ಆಗಿತ್ತು ಅಂತ ಕಾಣಿಸುತ್ತೆ. TVS ಮೋಟರ್ ಕೂಡ 1.07% ಅಪ್ ಮೂವ್ಮೆಂಟ್ ಬಂದಿತ್ತು. ಸೊ ಇವತ್ತು ಯಾವ ರೀತಿಯಾಗಿರುತ್ತೆ ಮಾರ್ಕೆಟ್ ಅಂತ ನೋಡೋದಾದರೆ ನೋಡಿ, ನಿಫ್ಟಿ ಮೊನ್ನೆ ಚಾರ್ಟ್ಸ್ ಯಾರು ನೋಡಿದ್ರೆ ನಿಮ್ಗೆ ಗೊತ್ತಿದೆ, ಚಾರ್ಟ್ಸ್ ಕ್ಲೀನ್ ಇದೆ. ನಿಫ್ಟಿನಲ್ಲಿ ಗ್ಯಾಪ್ ಎಲ್ಲ ಏನೂ ಇಲ್ಲ. ಸೊ ಒಂದು ಕ್ಲೀನಾಗಿ ಗ್ಯಾಪ್ನ ಫಿಲ್ ಮಾಡಿಕೊಂಡು ಮೇಲ್ಗಡೆ ಹೋಗಿದೆ ಅಂತ. ಈಗ ವಾಪಸ್ ಬಂದರೆ ಈ ಏರಿಯಾ ಇದೆಯಲ್ಲ, ಈ ಒಂದು ಮಾರಬಜು ಕ್ಯಾಂಡ್ಲು ಲೋ ಮಾಡಿರೋದಂಥದ್ದು ಬಿದ್ದಿತ್ತು ಅಂದರೆ 24,000ದಿಂದ 23,950 ಇವತ್ತಿನ ಎಕ್ಸ್ಪೈರಿಗೆ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಕ್ವಿಕ್ಕಾಗಿ ಆಪ್ಷನ್ ಚೈನ್ ಒಂದ್ಸಲ ನೋಡ್ಕೊಂಬರೋದಾದರೆ, ಸೊ ಆಪ್ಷನ್ ಚೈನಲ್ಲಿ ನೋಡಿ, ಇಲ್ಲಿ OI ಪ್ರೊಫೈಲ್ ಆ್ಯಡ್ ಮಾಡ್ಕೊಂಡ್ರೆ ನೀವು 24,000ದಲ್ಲಿ ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. ಇವತ್ತಾಯಿತು ಗಿಫ್ಟ್ ನಿಫ್ಟಿ ಇದೆಲ್ಲ ನ್ಯೂಸ್ ರಿಲೇಟೆಡ್ ತುಂಬ ಇದೆ. ಇವತ್ತು ಈ ವಾರನೇ ನ್ಯೂಸ್ ರಿಲೇಟೆಡು. ನಿನ್ನೆ FMC ಮೀಟ್ ಇತ್ತು US ಇಂದು. 25 ಬೇಸಿಸ್ ಪಾಯಿಂಟ್ಸ್ನ ಕಮ್ಮಿ ಮಾಡಿದ್ದಾರೆ. ಆದರೂ ಜಗತ್ತಿನ ಇನ್ಫ್ಲೇಷನ್ ನೋಡೋದಾದರೆ ಇನ್ನೂ ಸ್ವಲ್ಪ ಎಲಿವೇಟೆಡ್ ಇನ್ಫ್ಲೇಷನ್ ಅಂತಲೇ ಅನಿಸುತ್ತೆ US ಮಾರ್ಕೆಟಿಗೆ ಅಂತ. ಮತ್ತು ಮುಂದೆ ಒಂದು ಹುಷಾರಾಗಿ ನಾವು ಹೆಜ್ಜೆ ಇಡಬೇಕು. ಇನ್ನೇನು ತುಂಬ ಈಸಿಯಾಗಿ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋ ಥರ ಸಿಚುಯೇಷನ್ ಇಲ್ಲ ಅನ್ನೋ ಒಂದು ಕಾಮೆಂಟ್ರಿಯಿಂದಾಗಿ US ಮಾರ್ಕೆಟಲ್ಲಿ ಅಲ್ಲೋಲ ಆಗಿದೆ. ನನ್ನ 2% ಬಿದ್ದಿದೆ ಡೌ ಜೋನ್ಸು, ನೀವು ಹೇಳಿದ್ರಿ ಗ್ರೂಪಲ್ಲಿ. ಸೊ ಹೀಗಿದ್ದಾಗ ಗ್ಲೋಬಲ್ ಮಾರ್ಕೆಟ್ ಇವತ್ತು ಜಪಾನ್ದು, UKದು ಕೂಡ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಸೊ ಗ್ಲೋಬಲ್ ಮಾರ್ಕೆಟ್ ನೀವು ನೋಡ್ತಾ ಬರೋದಾದರೆ ಗಿಫ್ಟ್ ನಿಫ್ಟಿ ಆಲ್ರೆಡಿ 23,922 ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಜಪಾನ್ ಇಂಡೆಕ್ಸು 1% ಬಿದ್ದಿದೆ, ಚೈನಾ ಇಂಡೆಕ್ಸು 1% ಬಿದ್ದಿದೆ ಈ ರೀತಿಯಾಗಿ. ಆದರೆ ನಿಫ್ಟಿ ಡೌ ಜೋನ್ಸ್ ಫ್ಯೂಚರ್ಸ್ ಸ್ವಲ್ಪ ರಿಕವರಿನ ಕೊಟ್ಟಿದೆ. ಆದರೆ ನಿನ್ನೆ ಡೌ ಜೋನ್ಸಲ್ಲಿ ತುಂಬ ಒಂದು ದೊಡ್ಡ ಫಾಲ್ ಆಗಿತ್ತು. ನ್ಯಾಸ್ಡ್ಯಾಕು ಎಲ್ಲದೂ ಕೂಡ, ಟೆಸ್ಲಾ, ಅಮೆಝಾನು, ದೊಡ್ಡ ಸ್ಟಾಕ್ಗಳು ಕೂಡ ನಿನ್ನೆ ಜೋರಾಗಿ ಬಿದ್ದಿತ್ತು. ಹಾಗಾಗಿ ಸೆಂಟಿಮೆಂಟು ನೆಗೆಟಿವ್ ಇರುವಂಥದ್ದು ಕಾಣಿಸ್ತಾ ಇದೆ. ಸೊ ಆಪ್ಷನ್ ಚೈನ್ ನೋಡೋದಾದರೆ ನಾವು ಅದರ ಎಲ್ಲದನ್ನು ನ್ಯೂಸ್ ಇಟ್ಕೊಂಡು ನಾವು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಮಾರ್ಕೆಟ್ ಎಸ್ಪೆಷಲಿ 3 ದಿನದಿಂದ ಬೀಳ್ತಾನೆ ಇದೆ. ಸೊ ನೋಡಿ, 24,800ರಿಂದ ಆಲ್ಮೋಸ್ಟ್ ನಾವು 24,800 ಪಾಯಿಂಟ್ಗಳ ಫಾಲು ಈ ವಾರದಲ್ಲಿ ನೋಡ್ಬಿಟ್ಟಿದ್ದೀವಿ. ಬಟ್ ಈ ಝೋನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಇಲ್ಲಿಂದನೇ ಹೋದ್ವಾರನೇ ಇಲ್ಲಿ ಬಸ್ ಸ್ಟ್ಯಾಂಡ್ನ ಬೀಳ್ಸಿದ್ರು ಅಂತ ಅಂದ್ಕೊಂಡ್ವಿ. ಇಮಿಡಿಯೇಟಾಗಿ ರಿಕವರಿ ಬಂತು, ವಾಪಸ್ಸಿಗೆ ಬಂದು ಅಲ್ಲಿಗೆ ಕೂತಿದೆ. ಬಟ್ ಇವತ್ತು ಓಪನಿಂಗ್ ಇದ್ರ ಕೆಳಗಡೆ ಆಯಿತು ಅಂತಂದರೆ 24,000 ಈ ಥರ ಇದಕ್ಕಿಂತ ಕೆಳಗಡೆ ಓಪನಿಂಗ್ ಆಯಿತು ಅಂದರೆ ಇಮಿಡಿಯೇಟಾಗಿ ಇವತ್ತು ಸೆಲ್ ಮಾಡೋಕ್ಕೆ ಹೋಗಬೇಡಿ ನಿಫ್ಟಿನಲ್ಲಿ. ಬಿಕಾಸ್ ಚಾರ್ಟ್ ಸ್ಟೇಬಲ್ ಇದೆ. ಸೊ 24,000 ಲೆವೆಲ್ಗಳು ಅಲ್ಲಿ ಒಂದು ಸಪೋರ್ಟ್ ತೊಗೋಬೋದು, ಪಾಸ್ ಆಗ್ಬೋದು, ಎಕ್ಸ್ಪೈರಿ ಆದ್ದರಿಂದ ಏನು ಬೇಕಾದರೂ ಆಗ್ತಾ ಹೋಗ್ಬೋದು. ಇವರ ಒಂದು ಸಣ್ಣದಾಗಿರುವಂಥ ಒಂದು ಸೆಟಲ್ ಆಗಿರೋ ಎಕ್ಸ್ಪೈರಿ ಆಗಿ ಮುಗಿಬೋದು 24,000ದಲ್ಲಿ. ಆ ಚಾನ್ಸಸ್ ಕೂಡ ಇದೆ. ಸೊ 23,900, 24,000 ಈ ಥರ ಎಲ್ಲ ಓಪನ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ PE ಮಾಡೋಕ್ಕೆ ಹೋಗ್ಬಿಡಿ, ಇವತ್ತು ಬೈ ಮಾಡೋಕ್ಕೆ ಹೋಗ್ಬಿಡಿ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದರೆ ಜಾಗ ಇರೋದು ಬ್ಯಾಂಕ್ ನಿಫ್ಟಿನಲ್ಲಿ. ಕಾರಣ ಏನು, ಇಲ್ಲಿ ಒಂದು ಗ್ಯಾಪ್ ಇದೆ ಕಾಣಿಸ್ತಾ ಇದೆ. ಈ ಗ್ಯಾಪ್ ಫಿಲ್ ಆಗಿಲ್ಲ ಅಂತ ನಾವು ನಿನ್ನೆನೂ ಕೂಡ ಮಾತಾಡ್ಕೊಂಡಿದ್ವಿ, ಮೊನ್ನೆ. ಇವತ್ತು ಆ ಫಿಲ್ಲಿಂಗ್ ಆಗುವಂಥ ಸಾಧ್ಯತೆ ಇದೆ. ಆ ಥರ ಆಯಿತು ಅಂತಂದರೆ ಫಸ್ಟ್ ಸಪೋರ್ಟ್ ಅಂತ ಇರೋದು ಸರಿಸುಮಾರು 51,600ರಿಂದ 51,500 ಈ ಝೋನ್ ಇದೆಯಲ್ಲ, ಇದು ಫಸ್ಟ್ ಸಪೋರ್ಟ್ ಬ್ಯಾಂಕ್ ನಿಫ್ಟಿಗೆ. ಅಕಸ್ಮಾತ್ ಇಲ್ಲೇನಾದ್ರು ಓಪನ್ ಆಯಿತು ಅಂತಂದರೆ ಇನ್ನೂ ಕೆಳಗಡೆ ಹೋಗುವಂಥ ಸಾಧ್ಯತೆ ಇದೆ. 51,200, 51,000 ಈ ಲೆವೆಲ್ಗೆ ಬರ್ಬೋದು. ಅಪ್ಪಿತಪ್ಪಿ 51,600ಗಿಂತ ಕೆಳಗಡೆ ಓಪನ್ ಆಯಿತು ಅಂತಂದರೆ ತುಂಬ ಮೂಮೆಂಟು ಕೆಳಗಡೆ ಇರೋದಿಲ್ಲ. ಈ ಒಂದು ಗ್ಯಾಪ್ನ ಫಿಲ್ ಮಾಡಿ ವಾಪಸ್ ಒಂದೇ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡ್ಬಿಡ್ಬೋದು, ಅಥವಾ ರಿವರ್ಸಲ್ ಕೂಡ ಬರ್ತಾ ಹೋಗ್ಬೋದು. ಯಾಕೆಂದರೆ ಇದು ನೋಡಿ, ಇದು ಎಷ್ಟು ದಿನ ನಿಂತಿದ್ದಂಥ ಝೋನು, ತುಂಬ ಒಂದು ಟೈಮ್ ಸ್ಪೆಂಡ್ ಮಾಡಿರೋಂಥ ಝೋನು. ಈ ಝೋನಲ್ಲಿ ಒಂದು ಸಪೋರ್ಟ್ ಎಲ್ಲಿ ಬೇಕಾದ್ರೂ ಬಿಲ್ಡಪ್ ಆಗ್ಬೋದು. ಎಸ್ಪೆಷಲಿ ನೀವೇನೋ ನಿನ್ನೆ ಪಾರ್ಲಿಮೆಂಟಲ್ಲಿ ಯಾರ್ಯಾರು ಓಡೋಗಿದ್ರೋ, ದೇಶ ಬಿಟ್ಟು ಹೋಗಿದ್ರೋ, ಅವ್ರದ್ದೆಲ್ಲ ದುಡ್ಡು ರಿಕವರಿ ಆಗಿದೆ, ಬ್ಯಾಂಕಿಗೆ ಬಂದಿದೆ ಅಂತ ಏನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕೂಡ. ಅದನ್ನೆಲ್ಲ ತಡ್ಕೊಳ್ಳೋಂಥ ಶಕ್ತಿ ಇದೆಯಾ ಓವರ್ ಗ್ಲೋಬಲ್ ನ್ಯೂಸ್ ಅನ್ನೋದು ಗೊತ್ತಾಗಬೇಕು. ಯಾಕೆಂದರೆ ಅದು ಕಂಪ್ಲೀಟ್ಲಿ ನ್ಯೂಸ್ ಡ್ರಿವನ್ ಆಗಿರುತ್ತೆ. ಬಟ್ ಸೇಮ್ ಥಿಯರಿ ಇಲ್ಲೂ ಕೂಡ 53,600ರಿಂದ ಬಂದಿತ್ತು ನೋಡಿ. ಈ ಲೋನ ನಿನ್ನೆ ಕಂಫರ್ಟಬಲಾಗಿ ಬೀಟ್ ಮಾಡಿದೆ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಇವಾಗ ವೀಕ್ ಇದೆ. ಓವರಾಲ್ ನಿಫ್ಟಿ ವೀಕ್ ಇತ್ತು, ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇತ್ತು ಅಂತ ಮಾತಾಡ್ತಾ ಇದ್ವಿ. ಬಟ್ ಫಾರ್ ಟುಡೇ ಬ್ಯಾಂಕ್ ನಿಫ್ಟಿ ಇಸ್ ದ ವೀಕ್ ಇಂಡೆಕ್ಸ್ ಕಂಪೇರ್ ಮಾಡೋದಾದರೆ. ಸೊ ಬಂದರೆ ಈ ಗ್ಯಾಪನ್ನು ಫಿಲ್ ಆಗುವಂಥ ಸಾಧ್ಯತೆ ಇದೆ. 51,200 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಜಾಗ ಬ್ಯಾಂಕ್ ನಿಫ್ಟಿಗೆ ಇದೆ. ಬಟ್ ತುಂಬ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ಇಮಿಡಿಯೇಟಾಗಿ ಅಗ್ರೆಸಿವ್ ಪೊಸಿಷನ್ ತೊಗೊಳಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಅದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನೋಡ್ತಾ ಹೋಗೋದು. ಬಟ್ ಗಿಫ್ಟ್ ನಿಫ್ಟಿ ಇಂಡಿಕೇಟ್ ಮಾಡ್ತಾ ಇರೋದು ನೋಡೋದಾದರೆ ಇನ್ನು 8 ಗಂಟೆ ಸದ್ಯಕ್ಕೆ ನೋಡಿ, ಇದು ಚೇಂಜ್ ಆಗ್ತಾನೆ ಇರುತ್ತೆ. ಗ್ಯಾಪ್ ಡೌನೇ ಓಪನಿಂಗ್ ಆಗುತ್ತೆ ಅಂತ ಇದೆ. ಬಟ್ ತೀರಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ಇಮಿಡಿಯೇಟಾಗಿ ಅಲ್ಲಿ ಏನು ಪೊಸಿಷನ್ನ ತೊಗೊಳಕ್ಕೆ ಆಗೋದಿಲ್ಲ. ಸ್ವಲ್ಪ ಹುಷಾರಾಗಿ ಇರ್ತಾ ಹೋಗಬೇಕು. ಅಫ್ಕೋರ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇರೋದಿಲ್ಲ ಇವತ್ತು, ಬಟ್ ನೋಡ್ತಾ ಹೋಗಿ. ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಇನ್ನೂ ಮೇಲ್ಗಡೆನೇ ಇದೆ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ನಿಫ್ಟಿ ಥರನೇ ಇದೆ. ಫಿನ್ ನಿಫ್ಟಿ ಕೂಡ ನೋಡಿ ನಿನ್ನೆ ಸೇಮ್ ಬ್ಯಾಂಕ್ ನಿಫ್ಟಿ ಯಾವ ಲೋನ ಬಿಟ್ಟು ಕೆಳಗಡೆ ಬಂದಿತ್ತು ಆ ರೀತಿ ಬಂದಿದೆ.
ಇಲ್ಲೂ ಕೂಡ ಒಂದು ಗ್ಯಾಪ್ ಇರೋದು ಕಾಣಿಸ್ತಾ ಇದೆ ಫಿನ್ ನಿಫ್ಟಿನಲ್ಲಿ. ಸೊ ಗ್ಲೋಬಲ್ ಓವರ್ ಇಂಡೆಕ್ಸ್ ಅಂತ ನೋಡ್ತಾ ಬರೋದಾದ್ರೆ ನೆನ್ನೆ HDFC ಬ್ಯಾಂಕ್ನ ಟ್ರ್ಯಾಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಿ. 1800 ಅನ್ನೋದು ಒಂದು ಇದೆಯಲ್ಲ, 1780ರಿಂದ 800 ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್. ಸೊ ಇದನ್ನ ಬಂದು ಟೆಸ್ಟ್ ಆಗ್ಬೋದು. ಇದನ್ನ ಬ್ರೇಕ್ ಆಯಿತು ಅಂತಂದರೆ ತುಂಬ ವೀಕ್ ಆಗ್ತಾ ಹೋಗುತ್ತೆ, ಅವಾಗ ಮಾರ್ಕೆಟ್ ಜೋರಾಗಿ ಫಾಲ್ ಆಗ್ತಾ ಬರ್ಬೋದು. ಸೇಮ್ ICICI ಬ್ಯಾಂಕು 1300 ಅನ್ನೋದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನು. ಇವೆರಡನ್ನ ನೀವು ಟ್ರ್ಯಾಕ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಇವತ್ತು. ರಿಲಯನ್ಸು ಆಲ್ಮೋಸ್ಟ್ ಇಲ್ಲಿ ಒಂದು ಚೇಂಜ್ ಆಗುತ್ತೇನೋ ಅನ್ನೋ ಥರ ಬಂದಿದೆ. ಇದು ಮೇಂಟೈನ್ ಆಯಿತು ಅಂತಂದರೆ ನಿಫ್ಟಿಗೆಲ್ಲ ಇದು ಕಾಂಟ್ರಿಬ್ಯೂಷನ್ ಮಾಡೋಂಥ ಸ್ಟಾಕು. ಅದಕ್ಕೆ ನೆನ್ನೆ ಸ್ವಲ್ಪ ಪಾಸಿಟಿವ್ ಬಂದಿರ್ಬೋದು. ಯಾಕೆಂತಂದರೆ ನೆನ್ನೆ ನೋಡಿ IT ಸೆಕ್ಟರ್ ಜೊತೆಗೆ TCS ಇನ್ಫೋಸಿಸ್ ಒಂದು ಸ್ವಲ್ಪ ಪಾಸಿಟಿವ್ ಮೂಮೆಂಟ್ನ ಕೊಡ್ತು, ರಿಲಯನ್ಸ್ ಪಾಸಿಟಿವ್ ಮೂಮೆಂಟ್ನ ಕೊಡ್ತು, ಡಿಸ್ಪೈಟ್ ಬ್ಯಾಂಕ್ ಕೆಳಗಡೆ ಇದ್ದಿದ್ರು ಕೂಡ. ಹಾಗಾಗಿ ನಿಫ್ಟಿ ಅಷ್ಟೊಂದು ವೀಕ್ ಆಗಿ ಕಾಣಿಸ್ತಲೇ ಇರ್ಬೋದು. ಬಟ್ ನೋಡ್ತಾ ಹೋಗೋಣಂತೆ. L&T ಆಲ್ರೆಡಿ ಒಂದು ಕೆಳಗಡೆ ಮೂಮೆಂಟಲ್ಲಿ ಬರ್ತಾ ಇದೆ. ಸೊ ಗ್ಲೋಬಲ್ ಮಾರ್ಕೆಟನ್ನು ನೋಡೋದು ಜೊತೆಗೆ ಇವತ್ತು ಹೆವಿ ವೇಟ್ಸನ್ನು ನೋಡೋದು ಕೂಡ ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ಮಾರ್ಕೆಟ್ ಆಲ್ರೆಡಿ ಏನೇನು ಮಾಡಬೇಕು ಮಾಡೋಗ್ತಾ ಇದೆ. ಎಲ್ಲ ವರ್ಲ್ಡ್ ವೈಡ್ ಇಂಡೆಕ್ಸು ಕೂಡ 1% ಡೌನ್ ಆಗಿದೆ. ಸೊ ನಮ್ಮದು ಕೂಡ 1% ಡೌನಲ್ಲಿ ನಡೀತಾ ಇದೆ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಜೊತೆಗೆ ಡಾವ್ ಜಾನ್ಸಿಂದು ಚಾರ್ಟ್ ನೋಡ್ಕೊಂಬರೋದಾದರೆ, ಯಾಕೆಂದರೆ ಒಂದು ಇಂಡಿಯಾ ವಿಕ್ಸ್ ನೋಡಿ, ಇಂಡಿಯಾ ವಿಕ್ಸ್ ಹೇಳೋದು ಮರ್ತೋದೆ. ಇಂಡಿಯಾ ವಿಕ್ಸ್ ಇವತ್ತು 15 ಮೇಲೆ ಶೂಟ್ ಆಗುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ 15 ಮೇಲ್ಗಡೆ ಹೋಯಿತು ಅಂತಂದರೆ ಇಂಡಿಯಾ ವಿಕ್ಸು ನಿಮಗೆ ಖಂಡಿತ ಒಂದು ದೊಡ್ಡ ಒಂದು ಮೂಮೆಂಟು ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಜೋರಾಗಿ ಗ್ಯಾಪ್ ಓಪನಿಂಗ್ ಆಗಿ ಇಂಡಿಯಾ ವಿಕ್ಸ್ ಸೆಟಲ್ ಆಗ್ತಾ ಬಂತು ಅಂತಂದರೆ ಮಾರ್ಕೆಟು ಮತ್ತೆ ಕೆಳಗಡೆ ಹೋಗದಲ್ಲೇ ಇರ್ಬೋದು. ಸೊ ಹಾಗಾಗಿ ಅದನ್ನ ನೀವು ನೋಡ್ಕೊತ ಹೋಗಬೇಕು. ಡಾವ್ ಜೋನ್ಸಲ್ಲಿ 7 ದಿನದಿಂದ ಸತತವಾಗಿ ಅವ್ರದ್ದು ಲೂಸಿಂಗ್ ಸ್ಟ್ರೀಕ್ ಇದೆ ಅಂತ ಒಂದು ನ್ಯೂಸ್ ಬಂದಿದೆ ನೋಡಿ. ಇಲ್ಲಿ ಆಲ್ ಟೈಮ್ ಹೈ ಆಲ್ಮೋಸ್ಟ್ ಯಾವತ್ತು 5 ಡಿಸೆಂಬರ್ ಮಾಡಿದ್ದು, 1, 2, 3, 4, 5, 6, 7, 8, 9, 10 ದಿನದಿಂದ ಕಂಟಿನ್ಯೂಸ್ ಆಗಿ ಕೆಳಗಡೆ ಬೀಳ್ತಾನೆ ಇದೆ ಡಾವ್ ಜೋನ್ಸು. ಸೊ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡೋದಾದರೆ ಸೇಮ್ ಪ್ಯಾಟರ್ನ್ ಬ್ಯಾಂಕ್ ನಿಫ್ಟಿನಲ್ಲಿ ಆಗಿತ್ತಲ್ಲ ಆ ಥರ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಗ್ಯಾಪ್ ಇತ್ತು. ಆ ಗ್ಯಾಪ್ನ ಏನು ಮಾಡಿದೆ ನೆನ್ನೆ, ಒಂದು ಸುದ್ದಿ ಬೇಕಷ್ಟೇ, ಆ ಗ್ಯಾಪ್ನ ಬಂದು ಫಿಲ್ ಮಾಡಿದೆ. ಸೊ ಇದನ್ನ ಹೇಳ್ತಾರಂಥದ್ದು, ಈ ಗ್ಯಾಪ್ ಥರ ಫಿಲ್ಲಿಂಗ್ ಆಗುವಂಥದ್ದು ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ದೃಷ್ಟಿಲಿ ಇಟ್ಕೊಂಡು ನೀವು ನೋಡಿ. ಬಟ್ ಡಾವ್ ಜೋನ್ಸಲ್ಲಿ 42,000 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟು, ಅಲ್ಲಿ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನವಂಬರಲ್ಲಿ ಒಳ್ಳೆ ಮೂಮೆಂಟ್ ಕೊಟ್ಟಿತ್ತು ಡಾವ್ ಜೋನ್ಸು, ಆಲ್ ಟೈಮ್ ಹೈಗೆ ಹೋಗಿತ್ತು. ಈಗ ಡಿಸೆಂಬರಲ್ಲಿ ಒಂದು ಕಂಟಿನ್ಯೂಸ್ ಆಗಿ ಕರೆಕ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಈವನ್ ಯಾವುದದು ತುಂಬ ನ್ಯೂಸಲ್ಲಿ ಇದ್ದಿದ್ದು ಬಿಟ್ಕಾಯಿನ್ ಕೂಡ ಇವಾಗ ಕಮ್ಮಿ ಆಗಿರಬೇಕು. ಬಿಟ್ಕಾಯಿನಲ್ಲೂ ಕೂಡ ಇವಾಗ ಒಂದು ಕೂಲ್ ಡೌನ್ ಆಗಿದೆ. ಅಫ್ಕೋರ್ಸ್ ಈ ರೀತಿ ಇತ್ತು ಅಂತಂದರೆ ಏನಾಗಬೇಕು, ಗೋಲ್ಡು ಮೇಲ್ಗಡೆ ಹೋಗಬೇಕು. ನೋಡೋಣ, ಗೋಲ್ಡು ಸ್ವಲ್ಪ ಸ್ಲೈಟಾಗಿ ಮೂಮೆಂಟ್ನ ಕೊಟ್ಟಿದೆ ನಿನ್ನೆ. ಇಂಡಿಯನ್ ಗೋಲ್ಡು ಬೇರೆ ಥರನೇ ಆಗಿರುತ್ತೆ. ಬಟ್ ಇಂಡಿಯನ್ ಗೋಲ್ಡಲ್ಲಿ ಎಲ್ಲಿದೆ ಇಂಪೋರ್ಟ್ ಡ್ಯೂಟಿ ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಇವತ್ತು ಇಂಡಿಯನ್ ಗೋಲ್ಡ್ ಓಪನ್ ಆದಾಗ ಇದು ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗ್ತಾ ಹೋಗ್ಬೋದು. ಸೊ ಇಂಟ್ರೆಸ್ಟಿಂಗ್ ಆಗಿನೇ ಮಾರ್ಕೆಟು. ನೋಡ್ತಾ ಹೋಗೋಣ ಯಾರು ಬಿಟ್ಕೊಡ್ತಾರೆ ಏನು ಕತೆ ಅಂತ. ಬಟ್ ನಿಫ್ಟಿನಲ್ಲಿ ಅಗ್ರೆಸಿವ್ ಪೊಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ 24,000 ನಾವೇ ಹಿಂದ್ಗಡೆ ಹಾಕೊಂಡಿರೋಂಥ ಲೆವೆಲ್ಗಳಿದು. ಸೊ ಆ ಲೆವೆಲ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 24,000ಕ್ಕಿಂತ ಕೆಳಗಡೆ ಮುಗಿಸ್ಕೊಳ್ತಾ ಎಕ್ಸ್ಪೈರಿನ ಮೇಲ್ಗಡೆ ಮುಗಿಸ್ಕೊಳ್ತಾ ಅನ್ನೋದ್ರ ಬಗ್ಗೆ ತುಂಬ ಟಫ್ ಫೈಟ್ ಇರುತ್ತೆ. ಆಪ್ಷನ್ ಚೇನು ಅಫ್ಕೋರ್ಸ್ ನಿಮಗೆ ಖಂಡಿತವಾಗ್ಲೂ ಚೇಂಜ್ ಆಗ್ತಾ ಹೋಗುತ್ತೆ. ಓಪನ್ ಆದಮೇಲೆ ಅದನ್ನು ನೋಡಿಕೊಂಡು ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ನಿಫ್ಟಿಗಿಂತ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಟ್ರೇಡ್ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಸಂಜೆ ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.